ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಖತ್ ಟೇಸ್ಟಿ ಅಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ. ದೋಸೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ಲರಿಗೂ ತುಂಬಾ ಫೇವ್ರೆಟ್ ಈ ದೋಸೆ. ಅದರಲ್ಲಿ ಈ ಮಸಾಲೆ ದೋಸೆ, ಪುಡಿ ದೋಸೆ ಅಂತೂ ಇಷ್ಟಪಡದೇ ಇರೋರಂತೂ ಯಾರೂ ಇಲ್ಲ. ಅದರಲ್ಲೂ ತುಂಬ ಕ್ರಿಸ್ಪಿಯಾಗಿ ಸೂಪರಾಗಿ ಟೇಸ್ಟಿಯಾಗಿರುವ ಈ ಮಸಾಲೆ ದೋಸೆ, ಪುಡಿ ದೋಸೆನ ಮಾಡಿಕೊಟ್ರಂತೂ ಒಂದು ತಿನ್ನೋ ಕಡೆ ಮೂರು ತಿಂತಾರೆ. ಈ ಮಸಾಲೆ ದೋಸೆ, ಪುಡಿ ದೋಸೆನ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ಬಟ್ ನಾನು ಇದನ್ನು ತುಂಬ ಕಾಂಪ್ಲಿಕೇಟಾಗಿ ಮಾಡ್ಕೊಳ್ತೇನೆ. ತುಂಬ ಈಸಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ದೋಸೆ ಮತ್ತಷ್ಟು ಟೇಸ್ಟಿಯಾಗಿರಬೇಕು, ರುಚಿಯಾಗಿರ್ಬೇಕಾದ್ರೆ ದೋಸೆ ಜೊತೆಗಿರುವ ಆಲೂಗಡ್ಡೆ ಪಲ್ಯ, ಚಟ್ನಿ, ಮಸಾಲ ಖಾರನೂ ಅಷ್ಟೇ ರುಚಿಯಾಗಿ ಮಾಡ್ಕೋಬೇಕು. ಬನ್ನಿ ಇದೆಲ್ಲದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲು ನಾವು ಮಸಾಲ ದೋಸೆಗೆ ಬೇಕಾಗಿರುವ ಮಸಾಲ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. 8ರಿಂದ 10 ಒಣಮೆಣಸಿನ್ಕಾಯನ್ನ ರಾತ್ರಿ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ರಾತ್ರಿನೇ ನೆನೆಸಿ ಇಟ್ಕೊಂಡಿರುವಂಥ ಒಣಮೆಣಸಿನ್ಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 7ರಿಂದ 8 ಬೆಳ್ಳುಳ್ಳಿ ಹೆಸರನ್ನ ಸುಳಿದಿಟ್ಕೊಂಡಿದ್ದೀನಿ. ಇದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೂರನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ, ಆವಾಗ ಇದು ಚಟ್ನಿ ರೀತಿಯಾಗಿ ರೆಡಿ ಆಗುತ್ತೆ. ಇದಕ್ಕೆ ಜಾಸ್ತಿ ನೀರನ್ನು ಹಾಕದೆ ಆದಷ್ಟು ಕಡಿಮೆ ನೀರನ್ನು ಹಾಕಿ ಇದನ್ನು ಚಟ್ನಿ ರೆಡಿ ಮಾಡ್ಕೊಳ್ಳಿ. ಇದೇ ನೋಡಿ ಮಸಾಲೆ ದೋಸೆಗೆ ಹಾಕುವಂಥ ಚಟ್ನಿ. ಮಸಾಲೆ ಚಟ್ನಿ ತುಂಬಾ ಘಮ ಘಮ ಅಂತಿರುತ್ತೆ ಈ ಟೈಮಲ್ಲಿ. ಇದು ಎಷ್ಟು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ನೋಡಿ ಮಸಾಲೆ ಚಟ್ನಿ ಅಂತೂ ರೆಡಿಯಾಗೋಯ್ತು. ಈ ರೀತಿಯಾಗಿ ಮಸಾಲ ಚಟ್ನಿಯನ್ನು ರೆಡಿ ಮಾಡ್ಕೋಬೇಕು. ಇದೇ ತುಂಬ ಟೇಸ್ಟ್ ಕೊಡೋದು. ಈಗ ಮಸಾಲೆ ದೋಸೆಗೆ ಬೇಕಾಗಿರುವ ಒಳ್ಳೆ ಕಾಂಬಿನೇಷನ್ ಆಗಿರುವ ಚಟ್ನಿಯನ್ನು ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಇಲ್ಲಿ ನಾನು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಆ ಒಣ ಕೊಬ್ಬರಿಯ 3/4 ಭಾಗದಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಶೇಂಗಾ ಬೀಜ ಅರ್ಧ ಭಾಗದಷ್ಟು ನಾನು ಪುಟಾಣಿಯನ್ನು ತೊಗೊಂಡಿದ್ದೀನಿ. ಹಾಗೆ 4-5 ಹಸಿಮೆಣಸಿನ್ಕಾಯಿ, 7ರಿಂದ 8 ಬೆಳ್ಳುಳ್ಳಿ, ಕರಿಬೇವು ಮತ್ತು ಸ್ವಲ್ಪ ಹುಣಸೆಹಣ್ಣು. ನಾನೀಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಲ್ಲಿ ನಾನು ತೊಗೊಂಡಿರುವಂಥ ಶೇಂಗಾ ಬೀಜನ ಈ ರೀತಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದೇ ಪ್ಯಾನಿಗೆ 1 ಸ್ಪೂನ್ ಎಣ್ಣೆನ ಹಾಕಿ ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸರನ್ನ ಫಸ್ಟ್ ಹಾಕಿ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಮಿನಿಟ್ಸ್ ಆಗಿದೆ. ಇದಕ್ಕೆ ನಾನಿವಾಗ ಹಸಿಮೆಣಸಿನ್ಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯನ್ನು 1 ಮಿನಿಟ್ವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಫ್ರೈ ಆಗ್ತಿರೋ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಎಲ್ಲದನ್ನು ನಾನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಎಲ್ಲವನ್ನು ನೀವು ಫ್ರೈ ಮಾಡಿ ಹಾಕೋದ್ರಿಂದ ಚಟ್ನಿ ಮಾತ್ರ ತುಂಬಾ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಎಲ್ಲವೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಆಲ್ರೆಡಿ ಫ್ರೈ ಆಗಿದೆ. ಹುರಿದಿರೋ ಶೇಂಗಾವನ್ನು ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಶೇಂಗಾ ಬೀಜ, ಪುಟಾಣಿ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಒಂದು ಸ್ವಲ್ಪ ಉಪ್ಪು ಎಲ್ಲವನ್ನು ಸೇರಿಸ್ಕೊಂಡು ಇದನ್ನೀಗ ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು. 70% ಚಟ್ನಿ ರೆಡಿ ಆಗಿದೆ ಅಂದಾಗ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಚಟ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಚಟ್ನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೋಸೆಗಾಗಲಿ, ಇಡ್ಲಿಗಾಗಲಿ, ಯಾವುದಕ್ಕೆ ಆಗಲಿ ಚಟ್ನಿ ತುಂಬಾ ಸೂಪರಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಈಗ ಚಟ್ನಿ ರೆಡಿ ಆಗಿದೆ. ಮಸಾಲೆ ದೋಸೆ ಅಂದ ತಕ್ಷಣ ಆಲೂಗಡ್ಡೆ ಪಲ್ಯ ಅಂತೂ ಬೇಕೇ ಬೇಕಲ್ವಾ? ಆಲೂಗಡ್ಡೆ ಪಲ್ಯನೂ ತುಂಬ ಟೇಸ್ಟಿಯಾಗಿ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರು ಆಲೂಗಡ್ಡೆನ ಜಾಸ್ತಿ ಹಾಕಿ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಆನಿಯನ್ಸ್ನೇ ಜಾಸ್ತಿ ಹಾಕಿ ಮಾಡ್ತಾರೆ. ಇದಲ್ದೇ ಸರಿಯಾದ ಪ್ರಮಾಣದಲ್ಲಿ ತಗೊಂಡು ಮಾಡಿದ್ರೆ ಆಲೂಗಡ್ಡೆ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ. ನಾನು 3 ದೊಡ್ಡ ಸೈಜ್ ಆಗಿರುವ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ 1ರಲ್ಲಿ 2 ಭಾಗ ಮಾಡಿ ಕುಕ್ಕರ್ನಲ್ಲಿ ಹಾಕಿ ನಾನು ಇದನ್ನು 2 ವಿಸಿಲ್ಸ್ ಹಾಕ್ಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಬೇಯಿಸುವಾಗ ತುಂಬ ಗಟ್ಟಿಯನ್ನು ಆಗದೆ, ತುಂಬ ಮೆತ್ತಗೂ ಆಗದೆ, ಸರಿಯಾದ ರೀತಿ ಇರೋ ಹಾಗೆ ನೋಡ್ಕೊಳ್ಳಿ. ನಾನೀಗ ಆಲೂಗಡ್ಡೆನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ನಾನು ಆನಿಯನ್ಸ್ನ ತೊಗೊಂಡಿದ್ದೀನಿ. ಹಾಗೆ 4ರಿಂದ 5 ಹಸಿಮೆಣಸಿನ್ಕಾಯಿ, 1 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಆಪ್ಷನ್ ನಿಮ್ಗೆ ಬೇಕಿದ್ರೆ ಹಾಕ್ಬೋದು. ಈಗ ನಾನು ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3-4 ಸ್ಪೂನಷ್ಟು ನಾನು ಆಯಿಲನ್ನು ಸೇರಿಸಿದ್ದೀನಿ.
ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ಚಟಪಟ ಅಂತ ಇದೆ ಸಾಸಿವೆ ಮತ್ತು ಜೀರಿಗೆ. ಈ ಸಮಯದಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೋಬೋದು, ಇಲ್ಲದಿದ್ರೆ ಸ್ಕಿಪ್ ಮಾಡ್ಬೋದು. ನೋಡಿ ಈಗ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ. ಈ ಕಲರ್ ಚೇಂಜ್ ಆಗ್ತಿರೋ ಟೈಮಲ್ಲಿ ನಾನು ಹಸಿಮೆಣಸಿನ್ಕಾಯಿನ ಮತ್ತು ಆನಿಯನ್ಸ್ನ ಹಾಕಿದ್ದೀನಿ. ಅದನ್ನೇ ಒಂದು 2-3 ಮಿನಿಟ್ಸ್ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ಸು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ನಾನು ಅದಕ್ಕೆ ಟೊಮಾಟೋನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸಿ ಅದೊಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲದು ಫ್ರೈ ಆಗ್ತಾ ಇದೆ. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಅರಿಶಿನವನ್ನು ಹಾಕಿದ್ದೀನಿ. ಹಾಕಿ ಇದನ್ನು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಅರಿಶಿನ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಇದಕ್ಕೆ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬೇಯಿಸಿರೋ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಾಗ ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ಈ ಸಮಯದಲ್ಲಿ ಗ್ಯಾಸ್ ಫ್ಲೇಮ್ನ ಕಡಿಮೆನಲ್ಲಿ ಇಟ್ಕೊಂಡಿರಿ, ಅಂದರೆ ಸಿಮ್ಮಲ್ಲಿ ಇಟ್ಕೊಂಡಿರಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ಹೇಗೆ ಮಿಕ್ಸ್ ಆಗಿದೆ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಲೂಗಡ್ಡೆ ಪಲ್ಯನೂ ರೆಡಿ ಆಗೋಯ್ತು. ಈಗ ದೋಸೆ ಮಾಡ್ಕೊಳ್ಳಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡಿದ್ದೀನಿ. ನೋಡಿ ಈ ಗ್ಲಾಸಲ್ಲಿ ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ. ಇದು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಸೋನಾ ಮಸೂರಿ ಸ್ವಲ್ಪ ತೊಗೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ಸೋನಾ ಮಸೂರಿ ಅಕ್ಕಿ ಮತ್ತು 1.5 ಗ್ಲಾಸಷ್ಟು ರೇಷನ್ ಅಕ್ಕಿಯನ್ನು ಎರಡೂ ಸೇರಿಸಿ 2 ಗ್ಲಾಸ್ ಆಗುವಷ್ಟು ತೊಗೊಂಡಿದ್ದೀನಿ. ಈ ಸೋನಾ ಮಸೂರಿ ಅಕ್ಕಿಯನ್ನು ಈ ರೇಷನ್ ಅಕ್ಕಿಗೆ ಮಿಕ್ಸ್ ಮಾಡಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ. ಯಾವ ಗ್ಲಾಸಿಂದ ನಾವು ಅಕ್ಕಿಯನ್ನು ಹಾಕಿದ್ದೀವೋ ಅದೇ ಗ್ಲಾಸಲ್ಲಿ ಅರ್ಧದಷ್ಟು ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋದು ಮೀಡಿಯಮ್ ಗ್ಲಾಸು. ಅದರಲ್ಲಿ ಅನ್ನ ಮಾಡಿದ್ರೆ ಇಬ್ಬರಿಗಾಗುತ್ತೆ. ಈ ಅಳತೆಯಲ್ಲಿ ನಾನು ಇವಾಗ ತೊಗೊಂಡಿರೋದು. ಇದಕ್ಕೆ ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಬೌಲ್ ತೊಗೊಳೋಣ. ಅದರಲ್ಲಿ ಮಂಡಾಳು ಮತ್ತು ಅವಲಕ್ಕಿನ ನೆನೆಸಿಟ್ಕೊಳ್ಳೋಣ. ನೋಡಿ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ದಪ್ಪ ಅವಲಕ್ಕಿ ಅಂತಾರಲ್ಲ, ಒಗ್ಗರಣೆ ಅವಲಕ್ಕಿನ ಒಂದು ಸ್ವಲ್ಪ ಇಷ್ಟೇ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಹಿಡಿ ಆಗೋಷ್ಟು ಮಂಡಾಳು ತೊಗೊಂಡಿದ್ದೀನಿ. ಅಂದರೆ ಅವಲಕ್ಕಿಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದನ್ನು 2ರಿಂದ 3 ಸಲ ಚೆನ್ನಾಗಿ ತೊಳೆದು ಆಮೇಲೆ ಇದನ್ನು ನೆನೆಯಿಟ್ಕೋಬೇಕು. ಮಿನಿಮಮ್ ಅಂದ್ರೂ ಇದು 6ರಿಂದ 7 ಗಂಟೆವರೆಗೂ ಇದು ನೆಂದಿರಬೇಕು. ಅವಾಗೇ ನಮಗೆ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ನೆನೆಸಿಟ್ಕೊಂಡ್ಮೇಲೆ 6ರಿಂದ 7 ಗಂಟೆ ಆದಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನಾವು ಮಿಕ್ಸಿಗೆ ಹಾಕ್ಕೊಳ್ಳುವ ಸಮಯದಲ್ಲಿ ನಾವು ಯಾವ ಗ್ಲಾಸ್ ಅಳತೆಯಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀವೋ ಅದೇ ಗ್ಲಾಸಲ್ಲಿ ಅರ್ಧದಷ್ಟು ಅನ್ನನ ಸೇರಿಸ್ಕೋಬೇಕು. ಅಂದರೆ 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸಷ್ಟು ಅನ್ನನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡು ರುಬ್ಬಿಟ್ಕೋಬೇಕು. ರುಬ್ಬಿಕೊಂಡಿರೋ ಹಿಟ್ಟಿಗೆ 1/4 ಸ್ಪೂನಷ್ಟು ಸೋಡಾ ಪುಡಿಯನ್ನು ಸೇರಿಸಿ ನಾನು ಮುಚ್ಚಿ ಇಟ್ಟಿದ್ದೀನಿ. ನೋಡಿ ಬೆಳಗ್ಗೆಗೆಲ್ಲ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ನಾವು ರುಬ್ಕೊಳ್ಳೋ ಟೈಮಲ್ಲಿ ತುಂಬ ಜಾಸ್ತಿ ನೀರನ್ನು ಹಾಕಬಾರ್ದು. ಈ ಕನ್ಸಿಸ್ಟೆನ್ಸಿನಲ್ಲಿ ನಾವು ಹಿಟ್ಟನ್ನು ರುಬ್ಬಿ ಇಟ್ಕೊಂಡಿರಬೇಕು. ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು. ನೋಡಿ ಈ ರೀತಿಯಾಗಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇದೊಂದು ಹಿಟ್ಟಿದ್ರೆ ಸಾಕು, 5ರಿಂದ 6 ಟಿಫನ್ಸ್ ಅಂತೂ ತುಂಬ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಬೌಲಲ್ಲಿ ಬೇಕಾಗಿರುವಷ್ಟೇ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟಿರಲಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಮಾತ್ರ ಸೇರಿಸಿದ್ದೀನಿ. ನೀರನ್ನು ಸೇರಿಸ್ಕೋಬಾರ್ದು, ಗಟ್ಟಿಯಾಗಿರಬೇಕು ಹಿಟ್ಟು. ಹಾಗೆ ನಾನು ಸ್ಟವ್ನ ಆನ್ ಮಾಡಿ ದೋಸೆ ಹಂಚನ್ನು ಇಟ್ಟಿದ್ದೀನಿ. ಸೊ ದೋಸೆ ಹಂಚು ಇವಾಗ ಕಾಯ್ತಾ ಇದೆ. ನೋಡಿ ಈ ರೀತಿಯಾಗಿ ಕಾಯಿದೆ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಸ್ಕೊಳ್ತಾ ಇದ್ದೀನಿ, ಅಂದರೆ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ 1 ಸ್ಪೂನಷ್ಟು ಹಿಟ್ಟನ್ನ ತಗೊಂಡು ಈ ರೀತಿಯಾಗಿ ನಿಧಾನವಾಗಿ ಹಾಕ್ತಿದ್ದೀನಿ. ನೋಡಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಹಾಕ್ತಾ ಹೋಗಿ. ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ನೀವು ಆದಷ್ಟು ಕಡಿಮೆ ಇಟ್ಕೊಳ್ಳಿ, ಅಂದರೆ ಸಿಮ್ನಲ್ಲಿ ಇಟ್ಕೊಳ್ಳಿ.
ಈ ರೀತಿ ಮಾಡೋದ್ರಿಂದ ದೋಸೆ ತುಂಬ ತೆಳ್ಳಗೆ ಬರುತ್ತೆ. ದೋಸೆ ಫುಲ್ ಹಾಕಿದ ಮೇಲೆ ನೀವು ಗ್ಯಾಸ್ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿ. ದೋಸೆ ಹಾಕಿದ ಮೇಲೆ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲ ಚಟ್ನಿನ ಈ ರೀತಿಯಾಗಿ ಸ್ಪೂನ್ನ ಸಹಾಯದಿಂದ ಫಸ್ಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಕಡೆ ಸ್ವಲ್ಪ ಹಾಕಿದ ಮೇಲೆ ಇದನ್ನು ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ. ಹಾಕಿದ ಮೇಲೆ ನೀವು ಸ್ಪ್ರೆಡ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಮಸಾಲ ಚಟ್ನಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಈ ರೀತಿ ದೋಸೆ ಹಾಕಿ ಚಟ್ನಿ ಹಾಕಿ ಅದರ ಮೇಲೆ ತುಪ್ಪ ಅಥವಾ ಎಣ್ಣೆನ ಸೇರಿಸ್ಕೊಳ್ಳೋದ್ರಿಂದ ಈ ಮಾಡೋ ಟೈಮಲ್ಲಿ ತುಂಬ ಚೆನ್ನಾಗಿ ಘಮ ಬರ್ತಾ ಇರುತ್ತೆ. ಹೋಟೆಲ್ಗಳಲ್ಲಿ ಟೇಸ್ಟ್ ಚೆನ್ನಾಗಿ ಬರಬೇಕು ಅನ್ನೋಕ್ಕೋಸ್ಕರ ತುಂಬ ಎಣ್ಣೆನ ಹಾಕಿಬಿಟ್ಟು ದೋಸೆನ ಮಾಡಿರ್ತಾರೆ. ನಾನು ಮಾತ್ರ ಇಲ್ಲಿ ಸ್ವಲ್ಪ ಎಣ್ಣೆ ಅಂದರೆ 1 ಸ್ಪೂನಷ್ಟು ಎಣ್ಣೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಎಣ್ಣೆನ ಸೇರಿಸ್ಕೊಂಡು ಮಾಡ್ಕೋಬೋದು. ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳೋದ್ರಿಂದ ಮಸಾಲೆ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನು ನೋಡ್ತಾ ಇರ್ಬೋದು ನೋಡಿ, ಮಸಾಲೆ ದೋಸೆನ ನಾನು ಈ ರೀತಿಯಾಗಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ಮಸಾಲೆ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ನೋಡ್ತಾ ಇದ್ರೇ ಈ ಕಲರು, ಈ ಟೆಕ್ಸ್ಚರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಷ್ಟು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಮಸಾಲೆ ದೋಸೆ ಅಂತೂ ರೆಡಿಯಾಗೋಯ್ತು. ಈಗ ಪುಡಿ ಮಸಾಲೆ ದೋಸೆಗೆ ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ. 1 ಬಟ್ಲದಷ್ಟು ಪುಟಾಣಿ, 1 ಸ್ಪೂನ್ ಖಾರದ ಪುಡಿ, 4 ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಮತ್ತೆ ಇನ್ನೊಂದು ದೋಸೆನ ಹಾಕ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಮಸಾಲೆ ದೋಸೆಗಿಂತ ಪುಡಿ ದೋಸೆ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಪುಡಿ ದೋಸೆ ಅಂತಲೂ ಮಾಡೋದು ತುಂಬಾ ಈಸಿ ಆಗುತ್ತೆ. ಪುಡಿ ಒಂದು ರೆಡಿ ಮಾಡಿ ಇಟ್ಕೊಬಿಟ್ರೆ ಸಾಕು, ತುಂಬ ಈಸಿಯಾಗಿ ನಾವು ಈ ಪುಡಿ ಮಸಾಲೆ ದೋಸೆನ ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ನಾನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಪುಟಾಣಿ ಪುಡಿನ ಈ ರೀತಿಯಾಗಿ ಸ್ಪೂನ್ನ ಸಹಾಯದಿಂದ ಹಾಕ್ತಾ ಹೋಗ್ತೀನಿ. ಇದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಈಸಿಯಾಗಿ ಪುಟಾಣಿ ಮಸಾಲೆ ದೋಸೆನ ರೆಡಿ ಮಾಡ್ಕೋಬೋದಂತ. ಕ್ರಿಸ್ಪಿ ಆಗಿರುವ ಸೂಪರ್ ಆಗಿರೋ ಪುಟಾಣಿ ಪುಡಿಯ ಮಸಾಲೆ ದೋಸೆ ರೆಡಿ. ಈಗ ತುಂಬ ಹೋಟೆಲ್ಗಳಲ್ಲಿ ಮಸಾಲೆ ದೋಸೆಯಲ್ಲಿ ಈ ಮಸಾಲ ಚಟ್ನಿ ಬದಲಿಗೆ ಈ ಪುಡಿಯನ್ನು ಹಾಕಿಬಿಟ್ಟು ಮಸಾಲೆ ದೋಸೆನ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದೇ ಹಿಟ್ಟಲ್ಲಿ 2 ದೋಸೆಗಳು ರೆಡಿಯಾಗೋಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.